ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ನನ್ನ ಮಗನ್ ನಾನು ಹೇಳೋದನ್ನ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಡಿ. ಇವತ್ತು ನಮ್ಮ ಪೈಲಟ್ ಅಭಿನಂದನ್ನ ಪಾಕಿಸ್ತಾನದವ್ರು ಬಿಡುಗಡೆ ಮಾಡೋದು ಅಂತ ಯಾರು ಹೆಚ್ಚಿಗೆ ಖುಷಿ ಪಡ್ಬೇಕಾಗಿಲ್ಲ. ಮೋದಿ ಹೇಳ್ದಂಗೆ ಇನ್ನು ಮುಂದೈತೆ ಮಾಡಿ ಹಬ್ಬ. ಯೋ ವೆಂಕಟೇಶಪ್ಪ, ಅದು ಯಾಕಯ್ಯ ಬೆಳಿಗ್ಗೆನೆ ಒಳ್ಳೆ ಕೂಂಟ್ನಾಯಿ ಬಡ್ಕಣಗೆ ಕೊಯ್ಯೋ ಅಂತ ಬಡ್ಕತಾ ಇದೀಯಾ? ಏನಾಯ್ತಪ್ಪ ಗುರುವೇ, ನೀನೊಂಥರ ಈ ಬಾಳೋ ಮನೆಗೆ ಬೊಗಳ ನಾಯಿ ಅಂತಾರಲ್ಲ ಹಂಗೆ ಈ ಮನೆ ಒಳಗೆ ಬಂದು ಸೇರ್ಕೊಂಡ್ಬಿಟ್ಟಿದೀಯಾ. ಅನ್ನಿ ಸಿದ್ದರಾಮಯ್ಯ ಅವರೇ, ಅನ್ನಿ. ನಾಯಿ ಅಂತಾನು ಅನ್ನಿ, ಇನ್ನೂ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಅನ್ನಿ. ಅಲ್ಲಿ ಆ ಇಮ್ರಾನ್ ಖಾನು ಏನೋ ಅವ್ರ ಅಪ್ಪನ ಜಾಗೀರ್ ಕೊಟ್ಟಂಗೆ ನಮ್ಮ ಪೈಲಟ್ನ ವಾಪಸ್ ಕಳಿಸ್ತೀನಿ ಅಂತ ಪೋಸ್ಟ್ ಕೊಡ್ತಾವನೆ. ನೀವಿಲ್ಲಿ ಆಯ್ತು ಕಳ್ಸಪ್ಪ ಅಂತ ಚಪ್ಪಾಳೆ ತೊಟ್ಕೊಂಡು ನಿಂತಿದ್ದೀರಾ? ಅಯ್ಯೋ ಪರಮಾತ್ಮ, ಹಿಡ್ಕೊಂಡು ಹೋದವರು ಅವರೇ, ಈಗ ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾ ಇರೋರು ಅವರೇ. ಸೆಂಟ್ರಲ್ ನಾವೇನು ಮಾಡ್ಬೇಕಿತ್ತಪ್ಪ? ಏನು ಏನ್ ಮಾಡ್ಬೇಕಿತ್ತ? ನಾ ಕಣಿ ಕೊಟ್ಟು ಕಣಿ ಕೇಳಿ. ಅಲ್ಲ ಸ್ವಾಮಿ, ಶಾಂತಿ ಸಂಕೇತವಾಗಿ ಪೈಲಟ್ನ ಬೀರ್ತಾ ಇದ್ದೀವಿ ಅಂತ ಆ ಕಡೆಯಿಂದ ಮೀಸೆ ತಿರುಗಿಸ್ತಾವನಿ ಅವನು. ಈ ಕಡೆಯಿಂದ ನಾವು ಶಾಂತಿ ಸಂಕೇತವಾಗಿ ಯಾರನ್ನಾದ್ರೂ ಅವ್ರ ದೇಶಕ್ಕೆ ಕಳಿಸ್ಬೇಕು ಅಲ್ವಾ? ಸರಿ ಆಯ್ತು ಕಣಪ್ಪ, ಈಗ ಯಾರನ್ನ ಕಳಿಸ್ಬೇಕು ಅಂತೀಯಾ? ಟೆರರಿಸ್ಟ್ಗಳ ಮೇಲೆ ದಾಳಿ ಮಾಡಿದಾಗ ಬಾಯ್ ಬಡ್ಕೊಂಡ್ರಲ್ವಾ ಆ ನಿಮ್ ನವಜೋತ್ ಸಿಂಗ್ ಸಿದ್ದು, ಆಮೇಲೆ ಆ ನಿಮ್ ಪಕ್ಷದ ಕಂಪ್ಯೂಟರ್ ನೋಡ್ಕೊಂಡು ಕುಂತಿರ್ತಾಳಲ್ವಾ ನಿಮ್ ಹೀರೋಯಿನ್ನು, ಅವನ್ನೆಲ್ಲ ಅಲ್ಲಿಗೆ ಕಳಿಸ್ಬಿಡಿ. ಮುಯ್ಯಿ ಸರಿ ಹೋಗ್ಬಿಡುತ್ತೆ. ಯೋ ಹಂಗೆಲ್ಲ ಮಾಡಕ್ಕೈತದ್ರೆ ನಮ್ಮ ಪಕ್ಷದ ರಾಜ್ಕುಮಾರ ಅವನ್ನೆಲ್ಲ ಒಪ್ಪಕ್ಕಿಲ್ಲ. ಏನು ಸಿದ್ದರಾಮಯ್ಯನವ್ರ ಮುಖ ಒಣಗಿದ ಬಾಳೆಹಣ್ಣು ತರ ಆಗೋಗ್ಬಿಟ್ಟಿದೆ. ಏ ಬಾರಪ್ಪ ಉಪೇಂದ್ರ, ಬಾ 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 ಬಾ. ಈ ವೆಂಕಟನ್ಗೆ ನಾಯಿ ಕಚ್ಬಿಟ್ಟಂಗದೆ, ಬೆಳಿಗ್ಗೆ ಉಚ್ಚಾಪಟ್ಟೆ ಹಾರಾಡ್ತಾವ್ನಿ ನೋಡಿಲಿ. ನಾನು ಕೇಳಿಸ್ಕೊಂಡೆ, ವೆಂಕಟ್ ಹೇಳ್ತಿರೋದು ನಿಜವಾಳು ಸರಿಯಾಗೇ ಇದೆ. ನಮ್ಮ ದೇಶದ ಅನ್ನ ತಿಂದು ಶತ್ರು ರಾಷ್ಟ್ರದ ಪರವಾಗಿ ಮಾತಾಡೋರ್ನ ದೇಶದ್ರೋಹಿಗಳು ಅಂತಾರೆ. ಅಂತವ್ರಿಗೆ ಇಲ್ಲಿ ಇನ್ನೇನು ಕೆಲಸ? ದೇಶ ಪ್ರೇಮ ಅಂದ್ರೆ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ನಮ್ಮ ದೇಶದ ರಹಸ್ಯ ಕಾಪಾಡ್ತಾರಲ್ಲ ಆ ಪೈಲಟ್ ಅಭಿನಂದನ್ ಅಂತವ್ರು ನಮ್ಮ ದೇಶಕ್ಕೆ ಬೇಕು. ನಮ್ಮ ದೇಶದ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ಎತ್ತಿ ಬಿಸಾಕ್ಬೇಕು ಅಂತೀರ ನಮ್ಮ ಜನ, ಗೊತ್ತಾ ನಿಮ್ಗೆ? ಏನೋಪ್ಪ, ನಾನು ಯಾಕೋ ಇದ್ರೊಳಗೆ ಶಿಕಾಕ್ಸಂಗ್ ಕಾಣಿಸ್ತಾ ಇದ್ದೀರಾ ನೀವಿಬ್ರು. ಈ ವಿಚಾರಕ್ಕೆ ನಾನು ತೊಲೆ ಹಾಕಲ್ಲ, ನಾನಿನ್ ಬರ್ತೀನಿ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.